ಸೂಪರ್ ಶೆಫ್ ಅಂದ್ರೆ ನಾನೇ ಮಾಡಿರೋ ಚಿಕನ್ ಚಾಪ್ಸ್. ಇದಕ್ಕೆ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಚಕ್ಕೆ ಮತ್ತೆ ಒಂದು ಏಲಕ್ಕಿ ಹಾಕಿದ್ದೀನಿ. ಜೊತೆಗೆ ಕಂಪ್ಲೀಟ್ ಒಂದು ಬೆಳ್ಳುಳ್ಳಿ, 7 ಇಂಚು ಶುಂಠಿ, ಅದಕ್ಕೆ 10 ರಿಂದ 12 ಹಸಿಮೆಣಸಿನಕಾಯಿ, ಆಫ್ ಈರುಳ್ಳಿ, ಒಂದು ಟೊಮ್ಯಾಟೊ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕೊಂಡು ಒಂದು 30% ಕುಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನೆ ನಾನೀಗ ಕೊತ್ತಂಬರಿ ಮತ್ತೆ ಪುದೀನ ಹಾಕೊಳ್ತಿದ್ದೀನಿ. ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು. ಇನ್ನೇನು ಇಳಿಸೋ ಟೈಮಲ್ಲಿ ಕಾಚುವನ್ನ ಹಾಕಿ ಅದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಇದೇ ಬಾಣಲಿಗೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಅದಕ್ಕೆ 1 kg ಚಿಕನ್ ಹಾಕಿ ಸ್ವಲ್ಪ ಅರಿಶಿನದ ಜೊತೆಗೆ ಬೇಯಿಸ್ಕೊಳ್ಳಿ. ಬಿಕಾಸ್ ನೀಸ್ ಇಲ್ಲದೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಿಕನ್ 30% ಕುಕ್ ಆದ್ಮೇಲೆ ರುಬ್ಬಿರೋ ಮಿಶ್ರಣವನ್ನ ಹಾಕೊಂಡು ಸ್ವಲ್ಪ ಧನಿಯಾ ಪೌಡರ್ ಅನ್ನ ಹಾಕೊಂಡು ನೀವು ಲಿಡ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ ಚೆನ್ನಾಗಿ ಬೇಯಲಿಕ್ಕೋಸ್ಕರ. ಆ ಲಿಡ್ ನ ಯಾವಾಗ ಓಪನ್ ಮಾಡ್ಬೇಕು ಅಂದ್ರೆ ಎಣ್ಣೆ ಬಿಡೋ ಟೈಮಲ್ಲಿ ಓಪನ್ ಮಾಡಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ನೀರ್ ಹಾಕ್ಬಿಟ್ಟು ಅದನ್ನ ಹಾಕಿ ಉಪ್ಪು ಮತ್ತೆ ಟೊಮೆಟೊನ ಸೇರಿಸಿ. ನಾವ್ ಅಕ್ಕನ ವಿಡಿಯೋ ಮಾಡ್ತಾ ನಾನ್ ಚಪಾತಿ ಯಾವ ರೇಂಜಿಗೆ ಸೀಸಿದೀನಿ ಅಂತ. ಓ ಮೈ ಗಾಡ್. ಈಗ ಇದು 90% ಕುಕ್ ಆಗಿದೆ. ಈಗ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ ನ ಹಾಕೊಳ್ಳಿ. ಅದಕ್ಕೆ ನೀವು ಲಾಸ್ಟ್ ಅಲ್ಲಿ ಪೆಪ್ಪರ್ ಮತ್ತೆ ಜೀರಾ ಪೌಡರ್ ನ ಹಾಕೊಂಡು ಗಾರ್ನಿಶಿಂಗ್ ಗೆ ಕೊತ್ತಂಬರಿ ಹಾಕೊಂಡು ಲಿಂಬೆಹಣ್ಣನ್ನ ಹಿಂಡ್ಬಿಟ್ರೆ ನಮ್ಮನೇಲಿ ಮಾಡೋ ಸೂಪರ್ ಟೇಸ್ಟಿ ಚಿಕನ್ ಚಾಪ್ಸ್ ರೆಡಿ ಆಗತ್ತೆ. ಥ್ಯಾಂಕ್ ಯು.